ಕೊಯ್ಲೂರ ಗ್ರಾಮದ ಕೆರೆ ತಡೆಗೋಡ ಶೀತಲ ದುರಸ್ತಿಗೊಳಿಸುವಂತೆ ಗ್ರಾಮಸ್ಥರ ಆಗ್ರಹ. ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಕೆರೆಯ ದಂಡೆಯ ಮೇಲೆ ಸಾಲಿಗೆ ಪುಟ್ವಿ ಹಿಡಿದು ವಿಭಿನ್ನ ಹೋರಾಟ. ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇರುವ ಕೊಹಿಲೂರ ಕೆರೆ ಅಪಾಯದ ಸ್ಥಿತಿಯಲ್ಲಿದೆ. ರೈತರಿಗೆ ಆತಂಕ. ಅತಿಯಾಗಿ ಮಳೆ ಬಂದರೆ ಕೆರೆ ತಡೆಗೋಡೆ ಹೊಡೆಯುವ ಸ್ಥಿತಿಯಲ್ಲಿ ಇದೆ ಎಂದು ಗ್ರಾಮಸ್ಥರ ಅಳಲು. ಸರ್ಕಾರ ಕೆರೆ ರಕ್ಷಣೆ ಮಾಡ್ತೀವಿ ಅಂತ ಟಿವಿಲಿ ಹೇಳಿದ್ರೆ ಸಾಲಲ್ಲ, ಮಾಡಿ ತೋರಿಸಿ ಅಂತ ಉಮೇಶ್ ಮುದ್ನಾಳ್ ಆಕ್ರೋಶ. ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಗ್ರಾಮಸ್ಥರೊಂದಿಗೆ ಯಾದಗಿರಿ ಸೈದಾಪುರ ಮುಖ್ಯ ರಸ್ತೆ ಮಾಡಿ ಹೋರಾಟ ಮಾಡಲಾಗುತ್ತೆ. ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಎಚ್ಚರಿಕೆ. ಜುಮ್ಮಣ್ಣ ಗುಡಿಮನಿ, ಸಿಟಿ ಟಿವಿ. ಜಿಲ್ಲಾ ಕೇಂದ್ರಲಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕೊಯ್ಲೂರು ಗ್ರಾಮದಲ್ಲಿ 2 ಕೆರೆ ಇದೆ. ಒಂದು ಸಣ್ಣ ಕೆರೆ, ಒಂದು ದೊಡ್ಡ ಕೆರೆ. ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಗಮನಕ್ಕೆ ತಂದರೂ ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ. ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಅದ. ತುಂಬು ಹಾಳಾಗಿ ಹೋಗ್ಯದ, ಓಡಿ ಹಾಳಾಗ್ಯದ. ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರು. ಹೂಳೆತ್ತಿರ ಉಪಯೋಗ ಏನಾಗ್ತದೆ? ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿ ಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ವಿ, ಎಚ್ಚರಿಕೆ ಕೊಟ್ಟಿವಿ. ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ. ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದ್ ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ, ಗಣಸು ಮಕ್ಕಳು ಸಲಿಕೆ ಪುಟ್ಟಿ ತೊಗೊಂಡು ಕೇಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತೇನೆ. ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿವ್ರಿ 4-5 ವರ್ಷ ಲಕ್ಷಣ ಕೋಡಿ ನೀರೆಲ್ಲ ಹೊರಗೆ ಹೊಂಟ್ಬಿಟ್ಟದ, ತುಂಬ ಹೊಡೆದದ, ಕೋಡಿ ಹೊಡೆದದ, ಎಲ್ಲ ಹಾಳಾಗಿಬಿಟ್ಟದ. ಯಾರು ಅಧಿಕಾರಿಗಳಿದಾರ ಒಬ್ಬರು ಬಂದು ಕೇರ್ ಮಾಡಿಲ್ಲ ಇದನ್ನ. ನಿಮ್ಮ ಹೆಸರು? ಕೋಲೂರು ಖ್ಯಾಸ್ಗಾರ್ ಕೆರಿ, ಕೋಲೂರು. ನಾವು ಗ್ರಾಮ ಪಂಚಾಯತ್ ನಂಬರ್ ರೀ. ಏನು ಹೆಸರು? ಬಾಲಪ್ಪ ರೀ. ರೈಟ್. ಇದು ಕೋಲೂರು ನಮ್ಮೂರು ಕೆರೆ ತುಂಬ ಹಾಳಾಗೋಗಿದೆ. ತುಂಬ ಕೂಡ ಒಡೆದು ಹೋಗಾಗ್ಯದ, ಕೆರೆ ಕೂಡ ಒಡೆದು ಹೋಗಾಗ್ಯದ. ರೈತರಿಗೆ ಭತ್ತ ಬೆಳೆಯೋಕ್ಕಾಗವಲ್ತು, ನೀರೆಲ್ಲ ಪಾಲಾಗಿ ಹೊಂಟದ. ಈ ತುಂಬಿನ ಹೊಡಿತಂದ್ರೆ ಊರಾಗ ಬಂದು ಊರನ್ನ ಮುಚ್ಚುವಂಥ ಸಾಧ್ಯತೆ ಅದ. ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ. ಇದೇ ರೀತಿ ಮಾಡಿದ್ರೆ ಅಂದ್ರೆ ನಾವು ಪ್ರತಿಭಟನೆ ಇಳಿಬೇಕಾಗ್ತದೆ. ಹೆಣ್ಮಕ್ಳು ಗಂಡ್ಮಕ್ಳು ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದೆ. ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಕೆಲಸ ಮಾಡಿಕೊಟ್ಟು ಈ ತುಂಬಿನ ಭದ್ರತೆ ಮಾಡಿಕೊಡ್ಬೇಕಂತ ಕೇಳಿ ಸಾಕಾಗತ್ತದ. ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ.